ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಾನಿನ ಮಾತಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ 10 ನಿಮಿಷದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಲಂಚ್ ಬಾಕ್ಸ್ಗೂ ಸರಿ, ಎಲ್ಲ ಮಕ್ಳಿಗೂ ತಿಂಡಿ ಎಲ್ಲ ಚೆನ್ನಾಗಿರ್ತದೆ. ಬೇಗ ಮಾಡ್ಕೊಬೋದು 10 ನಿಮಿಷದಲ್ಲಿ. ಡಿನ್ನರ್ಗೂ ಚೆನ್ನಾಗಿರುತ್ತೆ. ನೋಡಿ, ನಾನು ಪಾಲಕ್ ತೊಗೊಂಡಿದ್ದೀನಿ. ಇಡೀ ಪಾಲಕು, ಒಂದು ಚಿಕ್ಕ ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಖಾರಕ್ಕೆ ತಕ್ಕ ಹಸಿಮೆಣಸಿನ್ಕಾಯಿ ಮಿಕ್ಸಿ ಜಾರ್ಗೆ ಹಾಕೋಣ. ಪಾಲಕ್ ರೈಸ್ ಬರ್ತಿದ್ದು. ಇನ್ನೇನು ಇದ್ರಾಗೇನು ತರಕಾರಿ ಏನು ನಾನು ಆ್ಯಡ್ ಮಾಡ್ತಾಯಿಲ್ಲ, ಬರೀ ಈರುಳ್ಳಿ ಟೊಮೊಟೊ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇಸ್ಕಿದ ಬೇಳೆ ತೊಗೊಂಡಿದ್ದೆ, ಬೇಳೆ ಹಾಕಿ ಜೊತೆ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗುತ್ತೆ. ಇಸ್ಕಿದ ಬೇಳೆ ಹಾಕಿ ಮಾಡ್ತೀವಲ್ಲ, ಅದ್ಭುತವಾಗಿರ್ತದೆ. ಗ್ರೀನಾಗಿ ಚೆನ್ನಾಗಿರುತ್ತೆ. ನಿಮ್ಮ ಖಾರ ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಎಷ್ಟು ರುಬ್ಕೊಬೇಕು. ಗೋಡಂಬಿ ಒಂದು 10 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಇದು ನುಣ್ಣಗೆ ರುಬ್ಕೊಂಬರ್ತೀನಿ. ನಾನು ಇಸ್ಕಿದ ಬೇಳೆ ತಂದಿದ್ದೆ, ಒಂದು 1/4 kg ತೊಗೊಂಡಿದ್ದೀನಿ. ನೋಡಿ, ನುಣ್ಣಗೆ ರುಬ್ಕೊಂಬಂದಿನಿ. ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಚಿ ಒಂದು ಇದು ಇಟ್ಕೊಂಡಿದ್ದೀನಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಬಿಸಿ ಆಗಬೇಕು. ನೋಡಿ, ಬಿಸಿ ಆಯಿತು. 1.5 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು 2 ಪಲಾವ್ ಎಲೆ, ಮಸಾಲೆ ಐಟಮ್, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮಗ್ಗು, ಕಲ್ಲುವ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಮತ್ತು ನೋಡಿ, 1 ಈರುಳ್ಳಿ ಹಚ್ಕೊಂಡಿದ್ದೀನಿ, 2 ಟೊಮೊಟೊ ಸಣ್ಣದು ಹಚ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋಣ. ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕೋಣ. ನೋಡಿ, ಫ್ರೈ ಆಯಿತು. ಈಗ ಪಾಲಕು, ಕೊತ್ತಂಬರಿ, ಪುದೀನ ಎಲ್ಲ ರುಬ್ಕೊಂಡಿದ್ರಲ್ಲ, ಅದು ಹಾಕೋಣ. ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು, 1-2-3 ನಿಮಿಷ, ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಕುದೀತಾ ಇದೆ ಇದು. ಈಗ ಇಸ್ಕಿದ ಬೇಳೆ ಹಾಕ್ಕೊಂಬಿಡೋಣ. ನಾನೇನು ತರಕಾರಿ ಹಾಕಿಲ್ಲ. ಬೇಕಂದರೆ ತರಕಾರಿನೂ ಹಾಕ್ಕೊಬೋದು, ಚೆನ್ನಾಗಿರ್ತದೆ. ತರಕಾರಿ ಏನು ಹಾಕಿಲ್ಲ, ಬರೀ ಈರುಳ್ಳಿ ಟೊಮೊಟೊ ಇಸ್ಕಿದ ಬೇಳೆ ಹಾಕ್ಬಿಟ್ಟು ಮಾಡ್ತಾಯಿರೋದು. ಸಿಂಪಲ್ಲಾಗಿ, ತುಂಬ ಮಸಾಲೆ ಇಲ್ದಿರಂಗೆ ಗ್ರೀನ್ ಕಲರ್ ಪಲಾವ್ ರೆಡಿ. ಪಾಲಕ್ ರೈಸ್ ಬಾತ್. ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ತೊಳೆದು ಕ್ಲೀನಾಗಿ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನೋಡಿ, ಈಗ ನೀರು ಸೇರಿಸ್ಕೊಳ್ಳೋಣ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು, 1 ಅಳತೆಗೆ 2 ಅಳತೆ ನೀರು ಹಾಕ್ಕೊಬೇಕು. ಸ್ವಲ್ಪ ನೀರು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊತೀನಿ. ಚೆನ್ನಾಗಿ ಕುದ್ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಈಗ ಉಪ್ಪು ಹಾಕ್ಕೊಬೇಕು. ಉಪ್ಪು ಪಾಲಕಲ್ಲಿ ಉಪ್ಪಿನ ಅಂಶ ಇರುತ್ತೆ, ಅದಕ್ಕೆ ಉಪ್ಪು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇದು ಒಂದು ಕುದಿ ಬರಬೇಕು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪು ಟೇಸ್ಟ್ ನೋಡಿ, ಖಾರ ಉಪ್ಪು ಸರಿ ಇದೆಯಾ ಇಲ್ಲ ಅಂತ. ಉಪ್ಪು ಸಾಲದಿದ್ರೆ ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಸರಿ ಇದೆ. ಸ್ವಲ್ಪ ಈಗ ನೋಡಿರಿ, ಒಂದು 1/2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಈಗ ಒಂದು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬಂದರೆ ಸಾಕು.
ಪಾಲಕ್ ರೈಸು ರೆಡಿ ಆಗುತ್ತೆ. ಪಾಲಕ್ಕು ಇಸ್ಕದ ಬೇಳೆ ಹಾಕಿ ರೈಸ್ ಬಾತು ರೆಡಿ. ಎರಡು ವಿಜಿಲ್ ಬಂದರೆ ಸಾಕು. ನೋಡಿ ಕುಕ್ಕರ್ ತಣ್ಣಗಾಯಿತು. ಮಸಾಲೆ ಸ್ವಲ್ಪ ಮೇಲೆ ಬಂದೈತೆ, ಮಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ಈಗ ಬಿಸಿ ಇದೆ, ಫುಲ್ ತಣ್ಣಗಾದ್ಮೇಲೆ ತೆಗೀರಿ. ಬೇಕಂದರೆ ಈಗಲೂ ತುಪ್ಪ ಹಾಕ್ಕೊಬೋದು, ಆಪ್ಷನಲ್ ಇದೆ. ಕಲರ್ ಹಾಕೋ ಇಷ್ಟಪಡ್ತಾರೆ, ಎಷ್ಟೊಂದು ತುಪ್ಪ ಅಂತ, ಕಲರ್ ಕಮ್ಮಿ ತಿಂತಾರೆ, ಉಪ್ಪು ತುಪ್ಪ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ನೋಡಿ ರೆಡಿ ಆಯಿತು ತಿಂಡಿ. ಬನ್ನಿ ಟೇಸ್ಟ್ ನೋಡೋಣ. ಬಿಸಿ ಬಿಸಿ ಇದೆ. ನೋಡಿ ಆಹಾ, ಚೆನ್ನಾಗಿದೆ. ಇವ್ರಿಗೆ ಬೇಕಾದ್ರೆ ರಾಯ್ತ ಮಾಡ್ಕೊಬೋದು, ಮೊಸರು ಹಾಕ್ಕೊಬೋದು. ನಾನೇನು ಮಾಡಿಲ್ಲ, ಬರೀ ರೈಸ್ ಬಾತ್ ಮಾಡಿದ್ದೀನಿ. ಬೇಕಾದರೆ ಮೊಸರು ಹಾಕ್ಕೊಂಡು ತಿನ್ಬೋದು. ಅದ್ಭುತವಾಗಿದೆ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.